ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಸ್ಪೀಡ್ ಶೆಟ್ಟಿ ಚಾನೆಲ್. ಈ ದಿನ ನೋಡಿ ನಾವು ಒಂದು ಟೆಂಪಲ್ ವಿಸಿಟ್ ಮಾಡಿದ್ದೀವಿ. ಅಮಾವಾಸ್ಯೆ ಆಗಿರೋದ್ರಿಂದ ಈ ಲಾಗಲ್ಲಿ ನಿಮಗೆ ಗೊತ್ತಾಗುತ್ತೆ ಅಮಾವಾಸ್ಯೆ ದಿನ ಟೆಂಪಲ್ಗೆ ಯಾಕೆ ಹೋಗಿದ್ದೀವಿ, ಏನೇನು ಮಾಡಿದ್ದೀವಿ ಅನ್ನೋದನ್ನ ನೀವು ಈ ವಿಡಿಯೋನ ತಪ್ಪದೆ ಸ್ಕಿಪ್ ಮಾಡ್ದೇನೆ ನೋಡಿದರೆ ನಿಮಗೆಲ್ಲ ಮಾಹಿತಿ ತಿಳಿಬಹುದು. ಟೆಂಪಲ್ ವಿಸಿಟ್ ಅಂದ್ರೆ ಯಾರಿಗಿಷ್ಟ ಇರಲ್ಲ ಅಲ್ವಾ? ಹಾಗೆ ದೇವ್ರಂದ್ರು ಕೂಡ ಯಾರಿಗಿಷ್ಟ ಇರಲ್ಲ. ಸೊ ಒಬ್ರೊಬ್ರಿಗೆ ಒಂದೊಂದು ದೇವರು ಫೇವ್ರೆಟ್ ಆಗಿರುತ್ತೆ. ಹಾಗೆ ನಮ್ಮ ಲೈಫಲ್ಲೂ ಕೂಡ ಒಂದು ದೇವರು ತುಂಬಾ ಫೇವ್ರೆಟ್ ಆಗಿದೆ. ಯಾವುದಂದ್ರೆ ತುಂಬಾ ಫ್ರೆಂಡ್ಸ್ಗೂ ಗೊತ್ತು, ಯಾವಾಗಲೂ ಹೋಗ್ತಾ ಇರ್ತೀರಲ್ವ ಅಂತ ಕೇಳ್ತಾ ಇರ್ತಾರೆ. ಅದೇ ನಮ್ಮ ಶ್ರೀ ಘಾಟಿ ಸುಬ್ರಹ್ಮಣ್ಯ ಸ್ವಾಮಿ ಟೆಂಪಲ್. ಇದು ಬಂದು ದೊಡ್ಡಬಳ್ಳಾಪುರದಿಂದ ಆಲ್ಮೋಸ್ಟ್ ಒಂದು 10 to 15 ಕಿಲೋಮೀಟರ್ ಡಿಸ್ಟೆನ್ಸ್ ಅಲ್ಲಿ ಇದೆ. ನಮಗೆ ಆಲ್ಮೋಸ್ಟ್ ಒಂದು 18 ಕಿಲೋಮೀಟರ್ಸ್ ಆಗುತ್ತೆ ನಾವಿರೋ ಪ್ಲೇಸ್ ನಿಂದ. ಹೋಗ್ತಾ ದಾರಿಲಿ ನಾವು ಕೆಲವೊಂದು ಶಾಪಿಂಗ್ ಮಾಡಿದ್ವಿ. ನೀವೇ ನೋಡ್ತಿದ್ದೀರಲ್ವಾ, ನೋಡಿ ಇಲ್ಲಿ ಫ್ರೂಟ್ಸ್ ತಗೊಂತೀವಿ, ಹಾಗೇನೆ ಕೆಲವೊಂದು ಹೂಗಳನ್ನೆಲ್ಲ ತಗೊಂಡು ನಾವು ಟೆಂಪಲ್ಗೆ ಹೊರಟ್ವಿ. ಮತ್ತೆ ಅಲ್ಲಿಂದ ಯಾವಾಗಲೂ ನಾವು ಸೇಮ್ ಶಾಪಲ್ಲೇ ತಗೊಳ್ಳೋದ್ರಿಂದ ನಮಗದು ಈಸಿಯಾಗಿನೇ ಚೆನ್ನಾಗಿರೋದನ್ನೇ ಸೆಲೆಕ್ಟ್ ಮಾಡ್ಕೊಳ್ಳೋದಕ್ಕೆ ಆರಾಮಾಗತ್ತೆ. ಸೊ ಯಾಕೆ ನಾವು ಅಮಾವಾಸ್ಯೆ ದಿನ ಈ ಥರ ಫ್ರೂಟ್ಸ್ ಎಲ್ಲ ಜಾಸ್ತಿ ನೋಡಿ ನೀವೇ ನೋಡ್ತಿದ್ದೀರಲ್ವ ಸೆಲೆಕ್ಟ್ ಮಾಡ್ತಿದ್ದಾರೆ, ತಗೊಂಡು ಹೋಗ್ತಾ ಇದ್ದೀವಿ. ಇಷ್ಟೊಂದು ಫ್ರೂಟ್ಸ್ ತಗೊಂಡು ಬಾಳೆಹಣ್ಣನ್ನ ತಗೊಂಡು ಏನು ಮಾಡ್ತಾರೆ ಇವರು ಅಂತ ನೀವು ಗೆಸ್ ಮಾಡ್ತಿರ್ಬೋದು. ಸೊ ಹಾಗಾಗಿ ಈ ವಿಡಿಯೋನ ತಪ್ಪದೇ ನೋಡ್ತಾ ಇರಿ. ನೋಡಿ ಅಲ್ಲಿಂದ ಹಾಗೆ ನಾವು ನಮ್ಮ ಟೆಂಪಲ್ಗೆ ಇನ್ನೇನು ರೀಚ್ ಆಗ್ತಾ ಇದ್ದೀವಿ. ಸೊ ಅಲ್ಲಿ ಆರ್ಚ್ ಬರುತ್ತೆ, ಇಲ್ಲಿಂದ ಇನ್ನೂ ಸ್ವಲ್ಪ ದೂರ ಹೋಗಬೇಕು ಆ್ಯಕ್ಚುಲಿ ಹೇಳ್ಬೇಕಂದ್ರೆ. ಬಟ್ ಇಲ್ಲಿ ಆ ಕಡೆ ಈ ಕಡೆ ಪ್ಲೇಸಸ್ ತುಂಬ ಚೆನ್ನಾಗಿರುತ್ತೆ. ನೋಡಿ ಮಂಕಿಗಳೆಲ್ಲ ಓಡಾಡ್ತಿದ್ದಾವೆ. ಇನ್ನೇನು ನಾವು ಟೆಂಪಲ್ನ ರೀಚ್ ಆದ್ವಿ. ನೋಡಿ ಇಲ್ಲಿ ಅಪ್ಪಾಗಿ ಹೋಗ್ತಾ ಇರಬೇಕಾಗತ್ತೆ. ಮೇಲ್ಗಡೆ ಹೋದಾಗೆ ಅಲ್ಲೂ ಕೂಡ ಪಾರ್ಕಿಂಗ್ ವ್ಯವಸ್ಥೆ ತುಂಬಾ ಚೆನ್ನಾಗಿದೆ. ಹಾಗೆ ಡೌನ್ ಸ್ಟೇರ್ ಬಂದ್ರೂ ಕೂಡ ಅಲ್ಲೂ ಪಾರ್ಕಿಂಗ್ ವ್ಯವಸ್ಥೆ ಇರುತ್ತೆ. ಯೂಶ್ವಲಿ ಸಂಡೇಸ್ ಹೋದಾಗ ತುಂಬಾನೇ ರಶ್ ಇರುತ್ತೆ. ನಾವು ಆಫ್ಟರ್ನೂನ್ ವಿಸಿಟ್ ಮಾಡೋದ್ರಿಂದ ನಮ್ಗೆ ಅಷ್ಟೊಂದು ರಶ್ ಸಿಕ್ಕಿರಲ್ಲ. ಇಲ್ಲಿ ಶಾಪ್ ಕೂಡ ಇದೆ, ತುಂಬಾ ಶಾಪ್ಸ್ ಇರುತ್ತೆ. ನೀವು ಬಂದಿದ್ರೆ ನಿಮಗೂ ಗೊತ್ತಿರುತ್ತೆ. ನಾವು ದಾನ ಕೊಡೋದಕ್ಕೋಸ್ಕರ ಅಂತ ಇಲ್ಲಿ ಶಾಪಲ್ಲಿ ಯಾವಾಗಲೂ ತಗೊಳ್ಳೋ ಕಡೆನೆ ಕೆಲವೊಂದು ಐಟಮ್ನ ತಗೊಳ್ತೀವಿ. ಬಟ್ ನಾನು ಇವಾಗ ನಿಮ್ಗೇನಲ್ಲಿ ತೋರಿಸ್ತಾ ಇದ್ದೀನಲ್ವಾ, ಈ ಶಾಪಲ್ಲಿ ನಾನು ಯಾವಾಗಲೂ ತಗೊಳ್ಳಲ್ಲ. ಇನ್ನೊಂದು ನಾನು ಲಾಸ್ಟ್ ಟೈಮ್ ಬಂದಾಗ ನೋಡಿ ಇದೇ ಶಾಪ್ ಇದು ವಿಸಿಟ್ ಮಾಡಿರೋದು. ಇದು ಲಾಸ್ಟ್ ಟೈಮ್ ಕ್ಲಿಪ್ನ ನಿಮ್ಗೆ ಹಾಕಿದ್ದೀನಿ. ಇಲ್ಲಿ ಒಬ್ರು ನನಗೆ ತುಂಬಾ ಪರಿಚಯ, ತುಂಬಾ ಕ್ಲೋಸ್ ಕೂಡ. ಪಾಪ ಅವರು ಯಾವ ಥರದ್ದು ಏನೇ ಐಟಮ್ ಕೇಳಿದ್ರು ಕ್ಲೀನಾಗಿ ತೆಗೆದು ಕೊಡ್ತಾರೆ. ನೋಡಿ ಹೂಗಳು ಕೂಡ ತುಂಬಾ ಫ್ರೆಶ್ ಆಗಿರುತ್ತೆ. ನೀವೇನಾದ್ರೂ ವಿಸಿಟ್ ಮಾಡಿದ್ರೆ ಇದೇ ಶಾಪ್ನ ವಿಸಿಟ್ ಮಾಡಿ, ನನ್ನ ಸಜೆಷನ್. ಅವ್ರಿಗೆ ನನ್ನ ಹೆಸರು ಹೇಳಿದ್ರು ಕೂಡ ಗೊತ್ತಾಗುತ್ತೆ. ಚೆನ್ನಾಗಿ ಎಲ್ಲ ಗೈಡ್ ಮಾಡ್ತಾರೆ. ಒಳಗಡೆ ಹೇಗೆ ತಗೊಂಡು ಹೋಗ್ಬೇಕು, ಏನು ತಗೊಂಡು ಹೋಗ್ಬೇಕು, ಏನೇನು ಹರಕೆಗಳನ್ನ ಯಾವ ಥರ ನೀವು ಒಪ್ಸ್ಬೇಕು ಅನ್ನೋದನ್ನೆಲ್ಲ ಗೈಡ್ ಮಾಡ್ತಾರೆ. ಅಲ್ಲಿ ತೋರಿಸ್ತಾ ಇದ್ದಾರಲ್ವಾ, ಅದು ನಾಗರ ಅಂತ ಹೇಳ್ತಾರೆ. ನೀವೇನಾದ್ರೂ ಬಿಸ್ನೆಸ್ ರಿಲೇಟೆಡ್ ಇದ್ರೆ ಅಥವಾ ಫ್ಯಾಮಿಲಿ ರಿಲೇಟೆಡ್ ಏನಾದರೂ ನಿಮಗೆ ಹರಕೆ ಇದ್ರೆ, ಏನಾದರೂ ಮಗು ಆಗುವಂತಹ ಹರಕೆ, ಅಥವಾ ನಿಮ್ಮ ಲೈಫಲ್ಲಿ ಏನಾದರೂ ಜಾಬ್ ಬಗ್ಗೆ, ಮನೆ ಕಟ್ಟೋದಿದ್ರೆ ಯಾವುದೋ ಒಂದು ಆಯ್ತಾ, ನೀವು ಅನ್ಕೊಳ್ಳೋದಂತೂ ಈ ಇಷ್ಟಾರ್ಥ ಸಿದ್ಧಿ ಟೆಂಪಲ್ಗೆ ಬಂದ್ರೆ ನಿಮ್ಗೆ ಅದು ಈಡೇರತ್ತೆ. ಯಾಕಂದ್ರೆ ಇದು ನಾನು ನಿಮ್ಗೆ ಯಾಕೆ ಹೇಳ್ತಿದ್ದೀನಿ ಅಂದ್ರೆ ನಮ್ಮ ಲೈಫಲ್ಲಿ ತುಂಬಾನೇ ನಾವು ಎಕ್ಸ್ಪೀರಿಯನ್ಸ್ನ ಮಾಡಿದ್ದೀವಿ. ಯಾಕಂದ್ರೆ ಆಲ್ಮೋಸ್ಟ್ ನಾನು 12 years ಇಂದ ಈ ಟೆಂಪಲ್ನ ವಿಸಿಟ್ ಮಾಡ್ತಾನೆ ಇದ್ದೀನಿ. ಹಾಗಾಗಿ ನನ್ನ ಆರಾಧ್ಯ ದೇವರಾದ ಸುಬ್ರಹ್ಮಣ್ಯ ಸ್ವಾಮಿ ನನ್ನೆಲ್ಲ ಕನಸುಗಳನ್ನ ಈಡೇರಿಸ್ತಾನೆ ಇದ್ದಾರೆ. ಸೊ ಇಲ್ಲಿ ಈ ಸರಿ ನಾನು ಏನ್ ಮಾಡಿದೆ, ನಾನು ಪಕ್ಕ ಶಾಪ್ ಅಂತ ಹೇಳಿದ್ನಲ್ವಾ, ಅಲ್ಲಿ ದಾನ ಕೊಡೋದಕ್ಕೆ ಕೆಲವೊಂದು ಐಟಮ್ಗಳನ್ನೆಲ್ಲ ತಗೊಂಡ್ವಿ. ಯಾಕಂದ್ರೆ ಸ್ವಲ್ಪ ಟೈಮ್ ಕಡಿಮೆ ಇರೋದ್ರಿಂದ ಇಲ್ಲೇ ಬಂದು ತಗೋಬೇಕಾಯ್ತು. ನೀವು ಬೇಕಾದ್ರೂ ಹೊರಗಡೆಯಿಂದ ತಗೊಂಡ್ಬಂದು ಕೊಡಬಹುದು. ಶಾಪಲ್ಲಿ ಇರೋರ ಜೊತೆ ತಮಾಷೆ ಮಾಡ್ತಾ ಇದ್ರೆ ಚೆನ್ನಾಗಿರೋದೆಲ್ಲ ಕವರ್ ಕೊಟ್ಬಿಡಿ, ನಿಮ್ಮನ್ನ ಯೂಟ್ಯೂಬ್ ಚಾನೆಲ್ ತೋರಿಸ್ತೀನಿ ಅಂತ. ಅದಕ್ಕೆ ಅವರು ಸ್ಮೈಲ್ ಕೊಡ್ತಾ ಇದ್ರು. ನೋಡಿ ಈಗ ನಿಮ್ಗೆ ತೋರಿಸ್ತಾ ಇದೀನಲ್ವಾ, ಈ ರೀತಿ ನಾವು ಅಲ್ಲಿ ನಮ್ಗೆ ಅವರೇ ಒಂದು ಸಪ್ರೇಟ್ ಬಕೆಟ್ ತರ ಇದ್ರಲ್ಲಿ ಕೊಡ್ತಾರೆ. ಒಳಗಡೆ ತಗೊಂಡು ಹೋಗಿ ಆಮೇಲೆಲ್ಲ ಪೂಜೆ ಮುಗಿಸಿದ್ಮೇಲೆ ಅವ್ರಿಗೆ ನಾವು ವಾಪಸ್ ಒಪ್ಸ್ಬೋದು. ಅದರಿಂದ ಅಲ್ಲೊಂದು ಅಡ್ವಾಂಟೇಜ್ ಅಂದ್ರೆ ನೀವು ಚಪ್ಪಲಿಗಳನ್ನೆಲ್ಲ ಅವ್ರ ಶಾಪಲ್ಲೇ ಬಿಟ್ಟು ಹೋಗ್ಬೋದು. ಸೊ ದಟ್ ನಿಮ್ಗೊಂದು ಸ್ವಲ್ಪ ಕನ್ವೀನಿಯಂಟ್ ಆಗಿರುತ್ತೆ. ಮತ್ತೆ ಇಲ್ಲಿ ತಮಾಷೆ ಮಾಡ್ತಾ ಇದ್ರು, ಯಾಕಂದ್ರೆ ನಾನು ಅಲ್ಲಿರೋ ಚಿಕ್ಕ ಬಾಳೆಹಣ್ಣು ನೋಡ್ಬಿಟ್ಟು ಎಂತ ಹಣ್ಣು ಅಂತ ಅಂದೆ. ಸೊ ಅವರು ನಮ್ ಕನ್ನಡ ನೋಡ್ಬಿಟ್ಟು ಎಂತ ಹಣ್ಣು ಅಂತಿದಾರಲ್ಲ ಅಂದ್ಬಿಟ್ಟು ಬಾಳೆಹಣ್ಣು ಅಂತ ತಮಾಷೆ ಮಾಡಿದ್ರು. ನಾನ್ ಕೇಳಿರೋದು ಸಣ್ಣ ಆಗಿದೆಯಲ್ವಾ ಅಂದ್ಬಿಟ್ಟು ಇದೇನ್ ಚೆನ್ನಾಗಿಲ್ಲಲ್ಲ ಅಂತ ಆ ರೀತಿ ಕೇಳಿದ್ದೆ. ಇದು ಆಕ್ಚುಲಿ ನಮ್ಗೆ ಮೇನ್ ಎಂಟ್ರೆನ್ಸ್ ಇರುತ್ತೆ. ನೀವು ಬಂದಿದ್ರೆ ಗೊತ್ತಿರಬಹುದು, ಅಲ್ಲಿ ನೀರ್ ವ್ಯವಸ್ಥೆ ಇರುತ್ತೆ. ಕಾಲೆಲ್ಲ ತೊಳ್ಕೊಂಡ್ಬಿಟ್ಟು ಒಳಗಡೆ ಹೋಗ್ಬೋದು. ಇನ್ಸೈಡ್ ಟೆಂಪಲ್ ಯಾವುದೇ ಟೆಂಪಲ್ ಅಲ್ಲೂ ವಿಡಿಯೋ ಅಲೋ ಮಾಡಲ್ಲ. ಬಟ್ ಸ್ವಲ್ಪ ದೂರದ ತನಕ ನೋಡೋಣ ಅಂದ್ಬಿಟ್ಟು ವಿಡಿಯೋನ ತೆಗ್ದಿದ್ದೀನಿ. ಯಾಕಂದ್ರೆ ತೋರಿಸ್ಬೋದಲ್ವಾ ನನ್ನ ಫ್ರೆಂಡ್ಸ್ಗೆ ಹಾಗೆ ವ್ಯೂವರ್ಸ್ಗೆ ಅಂದ್ಬಿಟ್ಟು. ನಾನು ಏನ್ ಬೇಡ್ತಿದ್ದೀನಿ ಅಂದ್ರೆ, ನನಗಾಗಿರುವಂತಹ ಎಕ್ಸ್ಪೀರಿಯನ್ಸ್ ಇಂದ ಲೈಫಲ್ಲಿ ತುಂಬಾ ಅಚೀವ್ ಮಾಡೋದಕ್ಕಾಯ್ತು. ತುಂಬಾ ಕಷ್ಟಗಳನ್ನೇ ನೋಡಿದೀವಲ್ವಾ. ಸೊ ನಿಮ್ಮೆಲ್ಲರಿಗೂ ಕೂಡ ಈ ಘಾಟಿ ಸುಬ್ರಹ್ಮಣ್ಯ ಸ್ವಾಮಿ ಲೈಫಲ್ಲಿ ಎಲ್ಲಾ ಸಕ್ಸಸ್ನ ಕೊಡ್ಲಿ ಅಂತ ನಾನು ನಿಮ್ಗೆ ಬೇಡ್ಕೋತಾ ಇದ್ದೀನಿ ಫ್ರೆಂಡ್ಸ್.
ದರ್ಶನ ಚೆನ್ನಾಗಿ ಆಗೋಯ್ತು. ಅಲ್ಲಿಂದ ವಾಪಸ್ ಬರ್ತಾ ಇದ್ವಿ ನೋಡಿ. ಮತ್ತೆ ಹೊರಗಡೆ ಬಂದಾಗ ಅಲ್ಲಿ ನನಗೆ ಉಡುಪಿ ಹೋಟೆಲ್ ಕಾಣಿಸ್ತು. ಸೊ ನಾವು ಮಾತಾಡ್ಕೊಂತಾ ಇದ್ವಿ, ಎಲ್ಲಿ ಹೋದ್ರು ನಮ್ದು ಉಡುಪಿ ಹೋಟೆಲ್ ಅಂತೂ ಇದ್ದೇ ಇರುತ್ತೆ, ಚಿಕ್ಕದಾಗಾದ್ರೂ ದೊಡ್ಡದಾಗಾದ್ರೂ ಅಂದ್ಬಿಟ್ಟು. ಹಾಗೆ ಅಲ್ಲಿಂದ ಮತ್ತೆ ಒಂದು 2 ಕಿಲೋಮೀಟರ್ ಡಿಸ್ಟೆನ್ಸ್ ಅಲ್ಲಿ ಡೌನ್ಗೆ ಬರ್ಬೇಕಾಗತ್ತೆ ನೀವು. ಅಲ್ಲಿ ಗೋಶಾಲೆ ಇದೆ ಆಯ್ತಾ. ಅದೇ ಆಕ್ಚುಲಿ ಇವತ್ತಿನ ವಿಶೇಷ. ಯಾಕೆ ಇಲ್ಲಿಗೆ ಬಂದಿದ್ದೀವಿ ಅಂತ ನೀವು ನೋಡ್ಬೋದು. ನಾನಿಲ್ಲಿ ಕೆರೆ ತೋರಿಸ್ತಾ ಇದ್ದೀನಲ್ವಾ, ಹಾಗೆ ಮಿಡಲ್ ಅಲ್ಲಿ ನಿಮ್ಗೆ ಲಾಸ್ಟ್ ಟೈಮ್ ಬಂದಿರುವಂತಹ ಕ್ಲಿಪ್ ಹಾಕಿದ್ದೀನಿ ನೋಡಿ. ಈ ಕೆರೆ ಅಂತೂ ತುಂಬಾ ದೊಡ್ಡದಾಗಿದೆ. ಇಲ್ಲಿ ಮೀನೆಲ್ಲ ಹಿಡಿತಾ ಇರ್ತಾರೆ, ಮತ್ತೆ ಚೆನ್ನಾಗಿದೆ, ಬೋಟಿಂಗ್ ಎಲ್ಲ ಮಾಡ್ತಾ ಇದ್ರು. ಇದು ಲಾಸ್ಟ್ ಟೈಮ್ ಹೋದಾಗ ನಾನು ನೋಡಿರೋದು. ಬಿಸಿಲಿತ್ತು ತುಂಬಾ ಅವಾಗ. ಬಟ್ ಇಲ್ಲಿ ಸಂಜೆ ಹೊತ್ತು ಬಂದ್ರೆ ತುಂಬಾ ಚೆನ್ನಾಗಿರುತ್ತೆ, ಯಾಕಂದ್ರೆ ಎಲ್ಲರೂ ಅಲ್ಲಿ ಟೈಮ್ ಸ್ಪೆಂಡ್ ಮಾಡಕ್ಕೆ ಇಷ್ಟಪಡ್ತಾರೆ. ಇದು ಒಂದು ರೀತಿ ಒನ್ ಡೇ ಪಿಕ್ನಿಕ್ ಪ್ಲೇಸ್ ತರನು ಮಾಡ್ಕೋಬಹುದು ನೋಡಿ. ಹಾಗೆ ನಮ್ಮ ಗೋಶಾಲೆನ ವಿಸಿಟ್ ಮಾಡಿದ್ವಿ. ಅಲ್ಲಿ ಬಂದಾಗ ಏನ್ ಹೇಳಿದ್ರಂದ್ರೆ, ಈ ಸರಿ ಬಾಳೆಹಣ್ಣ ಹಾಕಂಗಿಲ್ಲ ಸರ್, ಪ್ಲೀಸ್ ಬೇಜಾರ್ ಮಾಡ್ಕೋಬೇಡಿ ಅಂತ ಅಲ್ಲಿರುವಂತಹ ಟ್ರಸ್ಟ್ ಅವ್ರು ಹೇಳ್ತಾ ಇದ್ರು. ರೀಸನ್ ಬಂದು ಅಮಾವಾಸ್ಯೆ ದಿನದಲ್ಲಿ ತುಂಬಾ ಜನ ಇಲ್ಲಿ ದಾನ ಕೊಡಕ್ ಬರೋದ್ರಿಂದ ಪಾಪ ಹಸುಗಳಿಗೆ ಹೊಟ್ಟೆ ನೋವು ಆ ರೀತಿ ಏನಾದ್ರು ಪ್ರಾಬ್ಲಮ್ ಆಗತ್ತೆ ಅಂತ ಬೇಡ ಅಂತ ಇದ್ರು. ಸೊ ಲಾಸ್ಟ್ ಟೈಮ್ ಹೋದಾಗ ನೋಡಿ, ನಾನ್ ತೆಗ್ದಿರೋ ಕ್ಲಿಪ್ ಅಲ್ಲಿ ನಾವು ಬನಾನನ ಕೊಟ್ಟಿದ್ವಿ. ಯಾಕಂದ್ರೆ ರಶ್ ಆಗಿ ಜನ ಬಂದಾಗ ಅವು ಪಾಪ ಕಷ್ಟ ಆಗುತ್ತೆ ಅಲ್ವಾ. ಸೊ ದಟ್ ಈ ಸಾರಿ ಇಲ್ಲ ಅಂತ ಹೇಳಿದ್ರು. ಬಟ್ ತಗೊಳ್ತಾರೆ, ನೀವು ತಗೊಂಡ್ ಹೋದ್ರು ಕೂಡ ಅಲ್ಲಿ ಕೊಡ್ಬಹುದು, ಬೇರೆ ಬೇರೆ ತರ ದಾನ ಮಾಡಬಹುದು ಅಲ್ಲಿ ನೀವು ಕೂಡ. ಸೊ ಅವರು ನೆಕ್ಸ್ಟ್ ಟೈಮ್ಗೆ ಅದನ್ನ ಯೂಸ್ ಮಾಡ್ಕೋತಾರೆ. ಚೆನ್ನಾಗಿದೆ ಈ ಪ್ಲೇಸ್ ಅಂತೂ. ನೀವು ಸಂಜೆ ಹೊತ್ತಲ್ಲಿ ಬಂದಾಗ ತುಂಬಾ ಚೆನ್ನಾಗಿರುತ್ತೆ. ಇದು ಲಾಸ್ಟ್ ಟೈಮ್ ಬಂದಾಗ ನಾವು ಬಿಸಿಲಲ್ಲಿ ತೆಗೆದಿರುವಂತಹ ವಿಡಿಯೋ, ಮಧ್ಯಾಹ್ನ ಆಗಿತ್ತು. ಬಟ್ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿರುತ್ತೆ. ಇಲ್ಲಿ ಬಂದು ನೀವು ಒಂದ್ ರೀತಿ ಮನಸ್ಸಿಗೆಲ್ಲ ಸಮಾಧಾನವಾಗಿ, ಏನೋ ಒಂಥರ ಕೂಲ್ ಆಗಿ, ಏನೋ ಒಂಥರ ಫ್ರೆಶ್ನೆಸ್ ಅಂತ ಅನ್ಸುತ್ತೆ. ದೊಡ್ಡದದು ಭಯ ಆಗ್ತಾ ಇತ್ತು ನನಗೆ. ಬಟ್ ಈ ಪ್ಲೇಸು ತುಂಬ ಚೆನ್ನಾಗಿದೆ. ನನಗನ್ಸ್ದಂಗೆ ಇವತ್ತು ನಾವು ಮಧ್ಯಾಹ್ನ ಬಂದಿದ್ದೀವಿ, ಟೈಮ್ 1:15 ಆಗಿದೆ. ಸೊ ನೀವೇನಾದರೂ ವಿಸಿಟ್ ಮಾಡೋದಿದ್ರೆ ಬೆಳಿಗ್ಗೆ ಬೇಗ ಬಂದರೆ ಇಲ್ಲೆಲ್ಲ ಏನಾದರೂ ದಾನ ಕೊಡೋದಿದ್ರೆ ಅಥವಾ ಬಾಳೆಹಣ್ಣು, ಬೆಲ್ಲ, ಅಕ್ಕಿ ತೊಗೊಂಬಂದು ಗೋಶಾಲೆ ಗೋವುಗಳಿಗೆ ಕೊಟ್ಟು ನೀವು ಹಾಗೆ ಇಲ್ಲೇ 1 ಕಿಲೋಮೀಟರ್ ಡಿಸ್ಟೆನ್ಸಲ್ಲಿ ನಿಮಗೆ ಟೆಂಪಲ್ ಇದೆ ಸಿಗುತ್ತೆ. ದರ್ಶನ ಮಾಡಿಬಿಟ್ಟು ಚೆನ್ನಾಗಿ ಖುಷಿಯಾಗಿ ಅಲ್ಲೆಲ್ಲ ಶಾಪಿಂಗ್ ಮಾಡಿಕೊಂಡು ರೋಡ್ ಸೈಡ್ನಲ್ಲಿ ನಿಮಗೆ ಫ್ರೂಟ್ಸು ಪ್ರತಿಯೊಂದು ಸಿಗುತ್ತೆ. ಇಲ್ಲಿ ಫ್ರೆಶ್ ವೆಜಿಟೇಬಲ್ಸ್, ತರಕಾರಿ ಎಲ್ಲ ಸಿಗುತ್ತೆ. ಮನೆಗೆ ಖುಷಿಯಾಗಿ ಹೋಗ್ಬೋದು. ನನ್ನೆಲ್ಲ ಇಷ್ಟಾರ್ಥಗಳನ್ನ ಈಡೇರಿಸಿರುವ ಈ ಇಷ್ಟಾರ್ಥ ಸಿದ್ಧಿ ದೇವಸ್ಥಾನದಲ್ಲೇನೆ ನನ್ನ ಮೊದಲ ಲಾಗ್ ವಿಡಿಯೋನ ತೆಗೆದಿರೋದು. ಸೊ ಅದನ್ನ ಕಾರಣಾಂತರಗಳಿಂದ ನಾನು ಇವತ್ತಿನ ಲಾಗ್ ಅಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಒಟ್ಟಾರೆ ಇವತ್ತಿನ ದಿನ ಅಂತೂ ನನಗೆ ತುಂಬಾ ಚೆನ್ನಾಗೇ ಇತ್ತು. ತುಂಬಾನೇ ಖುಷಿ ಆಯ್ತು. ದೇವರ ದರ್ಶನ ಕೂಡ ತುಂಬಾ ಚೆನ್ನಾಗಿ ಆಯ್ತು. ಹಾಗೇನೆ ಇಲ್ಲಿ ಬಂದು ಈ ಗೋವುಗಳನ್ನೆಲ್ಲ ನೋಡಿದಾಗ ಮನಸ್ಸಿಗೆ ಆಗಿರುವಂತಹ ಆನಂದನೇ ಬೇರೆ. ಇಲ್ಲಿ ನಾನಿವತ್ತು ನಿಮ್ಗೆ ಒಂದು ಸಜೆಷನ್ ಕೊಡೋಣ ಅಂತ ಇದ್ದೀನಿ. ಯಾಕಂದ್ರೆ ಹಿಂದಿನ ಕಾಲದಿಂದ ದಾನ ಧರ್ಮ ಅನ್ನೋದು ಪ್ರತೀತಿಯಾಗಿನೇ ಮಾಡ್ಕೊಂಡ್ ಬಂದಿದ್ದಾರೆ ಕೆಲವೊಂದು ಫ್ಯಾಮಿಲಿಲಿ. ಸೊ ಕೆಲವೊಂದ್ ಕಡೆ ಅದನ್ನ ಪ್ರತೀತಿ ಅಂತೂ ಫಾಲೋ ಮಾಡಲ್ಲ, ಅದೇನದು ದಾನ ಅಂದ್ರೆ ಅಂತ ನೆಗ್ಲೆಕ್ಟ್ ಮಾಡ್ತಾರೆ. ನನಗೇನ್ ಅನ್ಸುತ್ತೆ ಅಂದ್ರೆ ಫ್ರೆಂಡ್ಸ್, ನೋಡಿ ಇವಾಗ ಕೆಲವೊಂದು ಫ್ಯಾಮಿಲಿಗಳಲ್ಲಿ ತುಂಬಾ ಕಚ್ಚಾಟಗಳಿರುತ್ತೆ. ಅಂದ್ರೆ ಅಣ್ಣ ತಮ್ಮಂದ್ರ ಜೊತೆ ಗಲಾಟೆ ಇರುತ್ತೆ, ಆಸ್ತಿ ವಿಚಾರಕ್ಕೆ ಇರಬಹುದು, ಅಥವಾ ಆ ರೀತಿ ಬೇರೆ ಬೇರೆ ಪ್ರಾಪರ್ಟಿ ವಿಷಯಕ್ಕೆ ಇರುತ್ತಲ್ವಾ. ಸೊ ಹಾಗಾಗಿ ಈ ದಾನ ಧರ್ಮ ಅನ್ನೋದೊಂದು ಕಲ್ತ್ಕೊಂಡಿದ್ರೆ ನನ್ಗನ್ಸಿರೋದು ಅವ್ರಿಗಷ್ಟು ಹೋಯ್ತು ಇವ್ರಿಗಷ್ಟು ಹೋಯ್ತು ಅನ್ನುವಂತಹ ಆ ಸೆಲ್ಫಿಶ್ನೆಸ್ ಏನಿರುತ್ತೆ ನಮ್ಮೊಳಗಿರೋದು, ಅದೆಲ್ಲ ನಾವು ದೂರ ಮಾಡ್ಕೋಬಹುದು. ಇದರಿಂದ ನಮ್ಮ ಮನಸ್ಸಿಗೂ ಕೂಡ ತುಂಬಾನೇ ಖುಷಿ ಆಗುತ್ತಲ್ವಾ. ಚಿಕ್ಕ ಚಿಕ್ಕ ವಸ್ತುಗಳನ್ನ ದಾನ ಮಾಡೋದ್ರಲ್ಲಿರುವಂತಹ ಖುಷಿನೇ ಬೇರೆ. ಹಾಗೆ ಎಲ್ಲಿ ನೀವು ಹೋಗ್ತೀರಾ, ದಾನ ಧರ್ಮ ಅಂದ್ರೆ ಬರೀ ಈ ಗೋಶಾಲೆಗೆ ಬಂದೇ ಮಾಡಿ ಅಂತ ನಾನು ಹೇಳ್ತಾ ಇಲ್ಲ. ನೀವು ಯಾವುದೇ ಒಂದು ಪ್ಲೇಸ್ ಅಲ್ಲಿ ಎಲ್ಲಿ ಆಪ್ಷನ್ ಸಿಗುತ್ತೆ ಅಲ್ಲಿ ಆದಷ್ಟು ನಮ್ಮ ಕಡೆಯಿಂದ ನಮ್ಮ ಕೈಯಿಂದ ಏನಾದ್ರೂ ಒಂದು ದಾನ ಧರ್ಮ ಮಾಡ್ತಾ ಇದ್ರೆ ಅದ್ರಲ್ಲಿ ಸಿಗುವಂತ ಖುಷಿನೇ ಬೇರೆ ಅನ್ನೋದನ್ನ ಇವತ್ತಿನ ಈ ವ್ಲಾಗ್ ಅಲ್ಲಿ ನಿಮ್ ಜೊತೆ ಹಂಚ್ಕೊತಾ ಇದ್ದೀನಿ ನಾನು. ಹಾಗೆ ಈ ನಿಮ್ಮ ಸ್ಪೀಡ್ ಶೆಟ್ಟಿ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಹಿಟ್ ಲೈಕ್, ಶೇರ್ ಅಂಡ್ ಕಮೆಂಟ್ ಮಾಡಿ. ಹಾಗೇನೆ ಮರಿದೇನೆ ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಇನ್ನೊಂದು ಹೊಸ ಸಬ್ಜೆಕ್ಟ್ ಜೊತೆ ನಿಮ್ಗೆ ಸಿಗ್ತೀನಿ ಅಂತ ಇವತ್ತಿನ ಈ ವ್ಲಾಗ್ ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.